ನಮಸ್ಕಾರ ಸ್ನೇಹಿತರೆ. IPL ಅಂದ್ರೇನೆ ಅನ್‌ಪ್ರೆಡಿಕ್ಟಬಲ್. ನಿನ್ನೆ ಲಕ್ನೋದ ಇಕಾನಾ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯ ಇದೆಯಲ್ಲ, ಅದು ಅಕ್ಷರಶಃ ಹಾರ್ಟ್ ಬೀಟ್ ಜಾಸ್ತಿ ಮಾಡುವಂತಹ ಹೈ ವೋಲ್ಟೇಜ್ ಡ್ರಾಮಾ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ KKR ಮೊಹಸಿನ್ ಖಾನ್ 5ಕ್ಕೆ 23 ಬೌಲಿಂಗ್ ದಾಳಿಗೆ ಸಿಲುಕಿ 73 ರನ್ಗೆ 6 ವಿಕೆಟ್ ಕಳೆದುಕೊಂಡು ಕಂಗಾಲಾಗಿತ್ತು. ಆಗ KKR ಪಾಲಿಗೆ ಆಪದ್ ಬಾಂಧವನಾಗಿದ್ದು ರಿಂಕು ಸಿಂಗ್. 51 ಬಾಲ್ನಲ್ಲಿ ಅಜೇಯ 83 ರನ್ ಚಚ್ಚಿದ ರಿಂಕು ಕೊನೆಯ ಓವರ್ನಲ್ಲಿ ಸತತ 4 ಸಿಕ್ಸರ್ ಸಿಡಿಸಿ ತಂಡದ ಮೊತ್ತವನ್ನ 155ಕ್ಕೆ ತಲುಪಿಸಿದ್ರು. ಇನ್ನು ಇತ್ತ ಗುರಿ ಬೆನ್ನತ್ತಿದ ಲಕ್ನೋಗೆ ರಿಷಬ್ ಪಂತ್ 42 ರನ್ ನೀಡಿ ಆಸರೆಯಾದರೂ ಪಂದ್ಯ ಕೈಜಾರುವ ಹಂತಕ್ಕೆ ಬಂದಿತ್ತು. ಆದರೆ ಕೊನೆಯ ಬಾಲ್ನಲ್ಲಿ ಮೊಹಮ್ಮದ್ ಶಮಿ ಭರ್ಜರಿ ಸಿಕ್ಸರ್ ಸಿಡಿಸಿ ಮ್ಯಾಚ್ ಅನ್ನ ಟೈ ಮಾಡಿಯೇ ಬಿಟ್ರು. ಇನ್ನು ಸೂಪರ್ ಓವರ್ನಲ್ಲಿ ಸುನಿಲ್ ನರೈನ್ ಮ್ಯಾಜಿಕ್ ಮಾಡಿದ್ರು. ಮೊದಲ ಬಾಲ್ನಲ್ಲೇ ಪೂರನ್ ವಿಕೆಟ್ ಕಿತ್ತ ನರೈನ್ ಲಕ್ನೋ ತಂಡವನ್ನ ಕೇವಲ 1 ರನ್ಗೆ ಕಟ್ಟಿ ಹಾಕಿದ್ರು. ನಂತರ ಬಂದ ರಿಂಕು ಸಿಂಗ್ ಮೊದಲ ಬಾಲ್ನಲ್ಲೇ ಬೌಂಡರಿ ಬಾರಿಸಿ KKRಗೆ ರೋಚಕ ಜಯ ತಂದುಕೊಟ್ರು. ಬ್ಯಾಟಿಂಗ್ನಲ್ಲಿ 83 ರನ್ ಮತ್ತು ಫೀಲ್ಡಿಂಗ್ನಲ್ಲಿ 5 ಕ್ಯಾಚ್ ಪಡೆದ ರಿಂಕು ಸಿಂಗ್ ನಿನ್ನೆಯ ಪಂದ್ಯದ ಅಸಲಿ ಹೀರೋ. ಈ ಗೆಲುವಿನೊಂದಿಗೆ KKR ಪಾಯಿಂಟ್ಸ್ ಟೇಬಲ್ನಲ್ಲಿ ಮೇಲೇರಿದರೆ ಲಕ್ನೋಗೆ ಇದು ದೊಡ್ಡ ಹೊಡೆತ. ಇನ್ನು ರಿಂಕು ಸಿಂಗ್ ಆಟದ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.